ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ನೀವೇನಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀರಾ ದಿನ ಅನ್ನೋದಿದ್ರೆ ನಿಮಗೂ ಒಂದು ರೀಲ್ ಬಂದಿರ್ಬೋದು, ಅಥವಾ ಒಂದು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಬಂದಿರಬಹುದು, ಅಥವಾ ವಾಟ್ಸಪ್ ಮುಖಾಂತರ ಯಾವುದೋ ಒಂದು ಮೆಸೇಜ್ ಬಂದಿರಬಹುದು. ಏನಂತ ಅಂದರೆ, ತಿರುಪತಿಯ ದೇವಸ್ಥಾನದ ಒಬ್ಬ ಅರ್ಚಕನ ಮನೆಯಲ್ಲಿ ನಡೆದಂತಹ IT ರೈಡ್ನಲ್ಲಿ ಕಂತೆ ನೋಟ್ ಸಿಕ್ತು, ಒಡವೆಗಳು ಸಿಕ್ಕುವು, ಆಭರಣಗಳು ಸಿಕ್ಕುವು ಅನ್ನೋದು ನೀವು ಕೂಡ ನೋಡಿರಬಹುದು. ಸುಮಾರು ಜನ ಅದನ್ನು ಸತ್ಯ ಅಂದ್ಕೊಂಡು ನೆಕ್ಸ್ಟ್ ಫಾರ್ವರ್ಡ್ ಕೂಡ ಮಾಡಿರ್ತಾರೆ. ನನಗೂ ಆ ಥರದ್ದೊಂದು ಸಂದೇಶ ಬಂತು, ಬಟ್ ನಾನು ಫಾರ್ವರ್ಡ್ ಮಾಡಲಿಲ್ಲ. ಬಿಕಾಸ್ ನಮ್ಮ ಸನಾತನ ಧರ್ಮವನ್ನು ಅಥವಾ ಈ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದನ್ನು ಗೌಣ್ಯವಾಗಿ ಅಂದರೆ ಶೂನ್ಯವಾಗಿ ಕಾಣಬೇಕು ಅಥವಾ ಇದನ್ನು ಆಡ್ಕೋಬೇಕು ಅನ್ನುವಂಥ ಜನ ತುಂಬ ಇದ್ದಾರೆ. ಸೊ ಹಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಬಂದಂತಹ ಆರೋಪಗಳನ್ನು ನಾವು ಅಷ್ಟು ಈಸಿಯಾಗಿ ನಂಬೋದಕ್ಕಾಗಲ್ಲ. ಬಿಕಾಸ್ ನಡೀತಿರ್ಬೋದು, ಅದು ಇಲ್ಲ ಅಂತಲ್ಲ, ಬಟ್ ಒಂದು ಸಾರಿ ಅದು ಹೌದಾ, ನಿಜವಾಗ್ಲೂ ಹೀಗೆ ನಡೀತಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಂಡು ಮುಂದಕ್ಕೆ ಅದನ್ನು ಕಳಿಸ್ಬೇಕು. ಬಿಕಾಸ್ ಈ ಥರದ್ದು ಏನೇನೋ ಸಣ್ಣ ಪುಟ್ಟದ್ದೇನೋ ನಡೀತಾ ಇರುತ್ತಲ್ಲ, ಅದ್ರ ಜೊತೆಗೆ ಈ ಥರ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡಿ ಧರ್ಮಕ್ಕೆ ಮತ್ತು ಇಲ್ಲಿಯ ಒಂದು ಸಂಸ್ಕೃತಿಗೆ ಧಕ್ಕೆ ತರುವಂತಹ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಅಂಥವರು ಈ ಮಧ್ಯದಲ್ಲಿ ಈ ಥರದ ಒಂದು ಸಣ್ಣ ಪುಟ್ಟದ್ದು ಪೋಸ್ಟ್ಗಳನ್ನು ವೈರಲ್ ಮಾಡ್ತಾರೆ, ಅದು ಫೇಕ್ ಪೋಸ್ಟ್ಗಳನ್ನು. ಸೊ ಅದ್ರ ಬಗ್ಗೆ ನಾನು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋಕೆ ಹೋದಾಗ ನನ್ನ ಒಂದು ಕ್ಲೋಸ್ ಕಾಂಟ್ಯಾಕ್ಟ್ಸ್ಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನು, ತಿರುಪತಿಯ ಬಗ್ಗೆ ಗೊತ್ತಿರುವಂಥವ್ರು, ಅಂಥವ್ರನ್ನ ವಿಚಾರಿಸಿ ಮತ್ತು ಸುಮಾರು ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿದಾಗ ಈ ಒಂದು ಫೋಟೋದ ಅಥವಾ ಈ ಒಂದು ಹೇಳಿಕೆಯ ಅಸಲಿಯತೆ ಏನು ಅಂತ ಗೊತ್ತಾಯಿತು. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು, ಕಂತೆ ನೋಟ್ ಇದೆ, ಬಂಗಾರ ಇದೆ, ಒಡವೆ ಇದೆ, ಸಾವಿರಾರು ಕೋಟಿ ಬೆಲೆ ಬಾಳುವಷ್ಟು ಇರ್ಬೋದು. ಅದು ಮೋಸ್ಟ್ಲಿ ಕಣ್ಣಿನ ಒಂದು ಆಧಾರದ ಮೇಲೆ ಹೇಳೋದಾದರೆ ಅಷ್ಟು ಇರಬಹುದು. ಅದನ್ನೆಲ್ಲ ಯಾವುದೋ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಿಕ್ಕಿರೋದನ್ನು ತಿರುಪತಿ ತಿರುಮಲ ದೇವಸ್ಥಾನದ ಅರ್ಚಕರ ಮನೆಯಲ್ಲಿ ಸಿಕ್ತು ಅಂತ ಈ ಒಂದು ಟ್ಯಾಗ್ಲೈನ್ ಹಾಕಿ ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತಾ ಇದೆ. ಆ್ಯಕ್ಚುಲಿ ಏನು ಅಂದರೆ, ಸುಮಾರು ವರ್ಷಗಳ ಹಿಂದೆ ಒಬ್ಬ ಪರ್ಫ್ಯೂಮ್ ತಯಾರಕ ಅಂದರೆ ಪರ್ಫ್ಯೂಮನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಯ ಮಾಲೀಕ ಏನಿದ್ನಲ್ಲ, ಅವನ ಮನೆ ಮೇಲೆ ರೈಡ್ ಮಾಡಿದಾಗ ಸಿಕ್ಕಂತಹ ಕಾಳಧನ ಇದು. ಅಂದರೆ ಒಂದು ಸ್ಮಗ್ಲಿಂಗ್ ಅಮೌಂಟ್ ಅಂತ ನಾವು ಹೇಳ್ಬೋದು, ಅಥವಾ ಒಂದು ಇಲ್ಲೀಗಲ್ ಆಸ್ಪೆಕ್ಟಲ್ಲಿ ದುಡ್ದಿರೋವಂಥದ್ದು ಅಂತಂದರೆ ಬೇನಾಮಿ. ಅದಕ್ಕೂ ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರಿಗೂ ಯಾವುದೇ ಸಂಬಂಧ ಇಲ್ಲ. ದಯವಿಟ್ಟು ಯಾರಾದರೂ ಏನನ್ನಾದರೂ ನಿಮಗೆ ಪೋಸ್ಟ್ ಅಂತ ಬಂದಾಗ, ಎಸ್ಪೆಷಲಿ ಧರ್ಮದ ವಿಚಾರ ಅಂತ ಬಂದಾಗ, ನಮ್ಮ ಒಂದು ಸಂಸ್ಕೃತಿಯ ವಿಚಾರ ಅಂತ ಬಂದಾಗ, ಒಂದು ಸಲ ಆ ಒಂದು ಪೋಸ್ಟ್ನ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲರ ಕೈಯಲ್ಲೂ ಸೋರ್ಸ್ ಇದೆ. ನೀವು ಅದು ಸತ್ಯನ ಸುಳ್ಳ ಅಂತ ತಿಳ್ಕೊಬೇಕು ಅಂದರೂ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಗಳಿದ್ದಾವೆ, ಅಥವಾ ಇವತ್ತೇನು ಒಂದು ಫೋನ್ ಕಾಲಲ್ಲಿ ಏನು ಬೇಕಾದರೂ ನಾವು ಕೇಳ್ಬೋದು. ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದಿರೋರು ಯಾರೂ ಇರಲಿಕ್ಕಿಲ್ಲ ಇವತ್ತು. ಸೊ ಅಂಥವ್ರು ಎಷ್ಟೋ ಜನ ನಿಮ್ಮ ಕಾಂಟ್ಯಾಕ್ಟಲ್ಲೂ ಇರ್ಬೋದು, ಅವ್ರನ್ನ ಸಂಪರ್ಕ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆ ಸತ್ಯನ ಸುಳ್ಳ ಗೊತ್ತಾಗುತ್ತೆ. ಸೊ ಹೇಗೋ ಒಂದು ಮಾಹಿತಿಯನ್ನು ನಾವು ಖಂಡಿತವಾಗ್ಲೂ ಸತ್ಯನ ಸುಳ್ಳ ಅಂತ ಇವತ್ತಿನ ದಿನಗಳಲ್ಲಿ ಕಂಡು ಹಿಡಿಯೋದು ತುಂಬ ಸುಲಭ. ಯಾವ ಅರ್ಚಕರ ಮೇಲೂ ಕೂಡ ರೈಡು ಆಗಿಲ್ಲ, ಅವ್ರ ಮನೇಲಿ ಏನೂ ಸಿಕ್ಕೂ ಇಲ್ಲ. ಅಷ್ಟೊಂದು ಶ್ರೀಮಂತರು ನಮ್ಮ ಅರ್ಚಕರಾಗಿಲ್ಲ. ಬಿಕಾಸ್ ಎಲ್ಲನೂ ಕೂಡ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗ್ತಾ ಇದೆ. ನೀವು ಹಾಕೋ ₹1 ಕೂಡ ಅದು ಗೌರ್ನಮೆಂಟ್ ತೊಗೊಳುತ್ತೆ. ಅವರು ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ, ಅವ್ರವ್ರ ಮನೆಗಳು ಬೆಳೀತಾ ಇದೆ, ಅವ್ರ ಮಕ್ಕಳುಗಳ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಮಿಕ್ಕಂತೆ ದುಡ್ಡನ್ನ ಬೇರೆ ಯೋಜನೆಗಳಿಗೆ, ರೋಡ್ಗಳಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯೂಸ್ ಮಾಡಿ ಅದನ್ನು ಹಾಳು ಮಾಡ್ತಾ ಇದ್ದಾರೆ. ಬಿಟ್ಟರೆ ಅದರಿಂದ ಉದ್ಧಾರ ಆಗುವಂಥ ಕೆಲಸ ಅಂತೂ ನಡೀತಿದೆ ಅಂತ ನನಗೇನೂ ಅನಿಸಿಲ್ಲ. ಸೊ ಅದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದಾದ್ರು ಒಂದು ವಿಚಾರ ಬಂದಾಗ ದಯವಿಟ್ಟು ಅದನ್ನು ಪರಾಮರ್ಶಿಸಿ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.